ಹಾಯ್, ವೆಲ್ಕಮ್ ಟು ರಿವೆಂಜ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೊಂದು ತುಂಬ ಇಂಟ್ರೆಸ್ಟಿಂಗ್ ಹಾರರ್ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಹಾಗಾದರೆ ಬನ್ನಿ, ಕತೆ ಶುರು ಮಾಡೋಣ. ಮಧ್ಯರಾತ್ರಿ 1 ಗಂಟೆ. ಈ ವ್ಯಕ್ತಿ ರಾತ್ರಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮುಗಿಸ್ಕೊಂಡು ತನ್ನ ಊರ್ ಕಡೆ ನಡೀತಿರ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ತನ್ನ ಸೈಕಲ್ ಸ್ಟಾಪ್ ಆಗಿಬಿಡುತ್ತೆ. ಸುತ್ತಮುತ್ತ ನೋಡ್ತಾನೆ. ಮಧ್ಯರಾತ್ರಿ ಆಗಿರೋದ್ರಿಂದ ಭಯ ಬೀಳ್ತಾನೆ. ಪಕ್ಕದಲ್ಲಿ ನೋಡಿದ್ರೆ ದೈತ್ಯವಾದ ಮರ. ಈ ಮರ ನೋಡಿದ್ರೇನೆ ಯಾವನಾದ್ರೂ ಭಯ ಆಗೇ ಆಗುತ್ತೆ. ಹೀಗೆ ಇವನು ಕೂಡ ಈ ಜಾಗ ಸರಿ ಇಲ್ಲ ಅಂತ ಹಿಂದೆ ಮುಂದೆ ನೋಡದೆ ಸೈಕಲ್ನ ಅಲ್ಲೇ ಬಿಟ್ಟು ಮನೆಗೆ ಓಡ್ತಾನೆ. ಮರುದಿನ ಊರವ್ರನ್ನೆಲ್ಲ ಕರ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಈ ಜಾಗದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಊರವ್ರಿಗೆಲ್ಲ ತಿಳಿಸ್ತಾನೆ. ಹೀಗೆ ಊರವರು ಕೂಡ ಏನು ಅಂತ ಇವನ್ ಜೊತೆ ನೋಡೋಕ್ ಬರ್ತಾರೆ. ಬಂದ್ ನೋಡಿದ್ರೆ ಸೈಕಲ್ ಚೈನ್ ಕಟ್ಟಾಗಿರುತ್ತೆ. ಇದನ್ನ ನೋಡಿದ ಊರವರು ಇವನಿಗೆ ತಮಾಷೆ ಮಾಡೋಕ್ಕೆ ಶುರು ಮಾಡ್ತಾರೆ, ಹಾಗೆ ಬೈತಾರೆ ಕೂಡ. ಇದನ್ನ ನೋಡಿ ಈ ಹುಡುಗ ತುಂಬಾ ಕೋಪಗೊಳ್ತಾನೆ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಮರುದಿನ ಅದೇ ಊರ್ನವನು ಅದೇ ಜಾಗದಲ್ಲಿ ರಾತ್ರಿ ಹೋಗ್ತಿರ್ತಾನೆ. ಯಾವಾಗ ಆ ಮರ ಸಿಗುತ್ತೆ ಇವನಿಗೆ ವಿಚಿತ್ರ ಅನುಭವ ಆಗುತ್ತೆ. ಯಾರೋ ಕಿರ್ಚಾಡೋದು, ಕೂಗಾಡೋದು ಮಾಡ್ತಿರ್ತಾರೆ. ಇದರಿಂದ ಈ ವ್ಯಕ್ತಿ ತುಂಬಾ ಹೆದರ್ತಾನೆ. ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ತಾನೆ. ಇದಾದ್ಮೇಲೆ ಊರವ್ರಿಗೆಲ್ಲ ಈ ಥರನೇ ಆಗುತ್ತೆ. ಹೀಗೆ ಆ ಹುಡುಗ ಹೇಳಿದ್ದು ನಿಜ, ಇಲ್ಲೊಂದು ಸಮಸ್ಯೆ ಇದೆ ಅಂತ ನಿರ್ಧಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ನಿಜವಾಗಿಯೂ ಅಲ್ಲಿ ಹೆದರ್ಸ್ತಾ ಇದ್ದದ್ದು ಆ ಹುಡುಗ ಆಗಿದ್ದ. ಊರವ್ರಿಗೆಲ್ಲ ಬುದ್ಧಿ ಕಲಿಸೋಕೆ ಈ ಥರ ಮಾಡ್ತಿದ್ದ. ಆದರೆ ಆ ರಾತ್ರಿ ಆ ಹುಡುಗನಿಗೆ ಆದ ಸ್ಥಿತಿ ತುಂಬಾ ಭಯಾನಕವಾಗಿತ್ತು. ಊರವರೆಲ್ಲ ಆ ಮರದಲ್ಲೇನೋ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಆ ಮರನೇ ಸುಟ್ಟಾಕ್ತಾರೆ. ಆ ಮರದಲ್ಲಿದ್ದ ಹುಡುಗ ಕೂಡ ಇದರಿಂದ ಸುಟ್ಟೋಗ್ತಾನೆ. ಈ ಘಟನೆ ಆಗಿ ಸುಮಾರು ದಿನ ಆದ್ಮೇಲೆ ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಅದೇ ಸುಟ್ಟಾಕಿರೋ ಮರ ಇರೋ ಜಾಗದಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಆ ವ್ಯಕ್ತಿ ಅದೊಂದು ದೃಶ್ಯ ನೋಡಿ ತುಂಬಾ ಗಾಬರಿ ಆಗ್ತಾನೆ. ಆ ಸುಟ್ಟಾಕಿರೋ ಮರದ ಕೆಳಗಡೆ ಕೂತ್ಕೊಂಡು ಯಾರು ವಿಚಿತ್ರವಾಗಿ ಅಳ್ತಿರ್ತಾರೆ. ಇದನ್ನ ಕಂಡಂತ ಆ ವ್ಯಕ್ತಿ ಗಾಬರಿಗೊಂಡು ಓಡೋಗ್ತಾನೆ. ಆದ್ರೆ ಅಲ್ಲಿ ಅಳ್ತಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಹಿಂದೆ ಮರದ ಜೊತೆ ಸುಟ್ಟೋದಂತ ಆ ಹುಡುಗ ಆಗಿರ್ತಾನೆ. ಈಗ ಅದೇ ಸತ್ತಂತ ಹುಡುಗ ನಿಜವಾಗಿಯೂ ದೆವ್ವಾಗಿ ಅದೇ ಮರದ ಹತ್ರ ಸುತ್ತಾಡ್ತಿರ್ತಾನೆ. ಅಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ. ಇದು ಇವತ್ತಿನ ಕಥೆ ಆಗಿತ್ತು. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ತರ ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು.